ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಮೇಯರ್ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಲವಾರು ಸಮಸ್ಯೆಗಳ ಬಗ್ಗೆ ದೂರುಗಳು ಕೇಳಿಬಂದವು. ನಗರದ ಕಂಕನಾಡಿ, ಕೆಎಸ್ಆರ್ಟಿಸಿ, ಅತ್ತಾವರ, ಮಣ್ಣಗುಡ್ಡ ಸೇರಿದಂತೆ ಹಲವು ಕಡೆಗಳಲ್ಲಿ ರಸ್ತೆ ಬದಿ ಗೂಡಂಗಡಿಗಳಲ್ಲಿ ಆಹಾರ ಪದಾರ್ಥ ಸೇರಿದಂತೆ ಬೀದಿ ವ್ಯಾಪಾರ ಹೆಚ್ಚುತ್ತಿದೆ. ಇದರಿಂದ ಸಾರ್ವಜನಿಕ ಪ್ರಯಾಣಿಕರ ಓಡಾಟಕ್ಕೆ ಮಾತ್ರವಲ್ಲದೆ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗುತ್ತಿರುವ ಬಗ್ಗೆ ದೂರುಗಳು ಹೆಚ್ಚುತ್ತಿದ್ದು, ಜುಲೈ 29ರಿಂದ ಟೈಗರ್ ಕಾರ್ಯಾಚರಣೆ ಪುನರಾರಂಭಿಸಲಾಗುವುದು ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದ್ದಾರೆ. ಗುಜ್ಜರ ಕೆರೆ ಅಭಿವೃದ್ಧಿಯಾಗಿದ್ದರೂ ತೀರ್ಥಕೆರೆಗೆ ಮುಕ್ತಿ ಸಿಕ್ಕಿಲ್ಲ. ಚರಂಡಿ ನೀರು ಕೆರೆಗೆ ಸೇರುವುದು ನಿಂತಿಲ್ಲ ಎಂದು ನೇಮು ಕೊಟ್ಟಾರಿ ಎಂಬುವರು ದೂರಿದಾಗ, ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಡಿ ಈ ಕೆರೆಯ ಸಮಸ್ಯೆ ಬಗೆಹರಿಸಲು ಯೋಜನೆ ಇದೆ. ಆದರೆ ರಾಜ್ಯ ಸರ್ಕಾರದಿಂದ ಅನುದಾನ ಬಾರದೆ ತೊಂದರೆಯಾಗಿದೆ. ಇದಕ್ಕೆ ಶೀಘ್ರವೇ ಅಗತ್ಯ ಹಣ ಮೀಸಲಿಟ್ಟು ಕ್ರಮ ವಹಿಸುವುದಾಗಿ ಮೇಯರ್ ಹೇಳಿದರು. ವಾಮಂಜೂರಿನ ತಿರುವೈಲ್ ವಾರ್ಡ್ನಲ್ಲಿ ಡ್ರೈನೇಜ್ ವ್ಯವಸ್ಥೆಯಾಗಿ 2 ವರ್ಷವಾಗಿದ್ದರೂ ಮನೆಗಳಿಗೆ ಸಂಪರ್ಕ ಒದಗಿಸಿಲ್ಲ ಎಂದು ಆನ್ಸಿನ್ ಡಿಸೋಜಾ ದೂರಿದಾಗ, ತಕ್ಷಣ ಕ್ರಮ ವಹಿಸುವುದಾಗಿ ಮೇಯರ್ ಭರವಸೆಯನ್ನು ನೀಡಿದರು. ಪಡಿಲ್ ಜಲ್ಲಿಗುಡ್ಡ ರಸ್ತೆಯ ರೈಲ್ವೆಯಿಂದ ಕಾಮಗಾರಿ ನಡೆಯುತ್ತಿದ್ದು, ಅಲ್ಲಿ ರಸ್ತೆಯನ್ನು ಬಂದ್ ಮಾಡಿರುವ ಕಾರಣ ಸುಮಾರು 700 ಮನೆಗಳವರಿಗೆ ತೊಂದರೆಯಾಗುತ್ತಿದೆ ಎಂದು ಕಮಲಾಕ್ಷ ಎಂಬುವರು ದೂರಿದರು. ಕಾವೂರು ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿದ್ದ ದೊಡ್ಡ ಮರ ಕಡಿದು ಅದರ ತುಂಡುಗಳನ್ನು ಅಲ್ಲೇ ಸಮೀಪದ ಶಾಲೆಯ ಆವರಣದಲ್ಲಿ ಹಾಕಿ 1 ತಿಂಗಳಾಯಿತು. ಮಕ್ಕಳು ಆ ಮರದ ತುಂಡುಗಳ ಮೇಲೆ ಹತ್ತಿ ಆಡುವುದರಿಂದ ಅಪಾಯವಾಗುವ ಸಾಧ್ಯತೆ ಇದೆ. ಅದನ್ನು ತೆರವುಗೊಳಿಸಬೇಕು ಎಂದು ಸ್ಥಳೀಯ ಮಹಿಳೆಯೊಬ್ಬರು ಆಗ್ರಹಿಸಿದರು. ಇದಕ್ಕಿಂತ ಮೊದಲಿಂದ ನಮ್ಮ ಹೊನ್ನಘಟ್ಟದಲ್ಲಿ ಬಸ್ ಸ್ಟ್ಯಾಂಡ್ ತುಂಬಾ ಸಮಸ್ಯೆ ಉಂಟು ಸರ್. ನಮ್ಮ ಬೈಕ್ ಸುರತ್ಕಲ್ ಹೋಗೋ ಕಡೆ ಪಶ್ಚಿಮ ದಿಕ್ಕಿನಲ್ಲಿ ನಿಲ್ಲಿಕ್ಕೆಲ್ಲ ತುಂಬಾ ತಾಪತ್ರ ಉಂಟು ಸರ್. ಅಲ್ಲಿ ಮಳೆಗಾಲದಲ್ಲಿ ಬಿಸಿಲಲ್ಲೆಲ್ಲ ತುಂಬಾ ಮಕ್ಕಳೆಲ್ಲ ನಿಲ್ತಾರೆ. ಅಲ್ಲಿ ಏನಾದ್ರೂ ಒಂದು ಬಸ್ ಸ್ಟ್ಯಾಂಡ್ ಒಂದು ವ್ಯವಸ್ಥೆ ಮಾಡಿ ಸರ್. ಸರಿ ಸರಿ. ಹಲೋ ಸರ್, ನಮಸ್ಕಾರ. ಭಗೀರಥ್ ಬಂದ್ರಿ ಮಾಲಾಡಿ ಬಲ್ಲೆ ಭಗೀರಥ್ ಸರ್. ಮುಲ್ಪ ಮಾಲಾಡಿದ ಸಾಲದಕ್ಕೆ ಸೋದರದಕ್ಕೆ ಒಂದು 2 ಹಂಪು ಬರ್ತದೆ ಸರ್. ಪಾರ್ ಹಾಕಿ ಪರ್ಮಿಷನ್ ಬರ್ತೀನಿ. ಅವು ಒಟ್ಟಾಗಿ ಪಾರ್ದಕ್ಲು ಇಂಟರ್ಲಾಕ್ ಪಾರ್ದು 2 ಹಂಪು ಬರ್ದೇವೆ. ಅದು ಸುಮಾರು ಆಕ್ಸಿಡೆಂಟ್ ತಾಂಡು ಉದಯವಾಣಿ ಪತ್ರಿಕೆ ಇಟ್ಲ ಬೈದು ಅವ್ನು ನನ್ನಲ್ಲಿ ಹೆಂಗು ಸದರ ಮನ್ನವಿಲ್ಲ ಗೋರಿ ಬೇಸ ನಿಕ್ಕಲು MCC ಪಾಡ್ಲೆ ಬಂದು ನನ್ನಲ್ಲ ಅದೇನು ಮುಟ್ಟಿದ್ವಿ. ಭಾರಿ ಡೇಂಜರ್. ಸುಮಾರು ಆಕ್ಸಿಡೆಂಟ್ ಪುರಾಣ ಐಕೊಂಡಿ ಒಂದು ಅವ್ನು ಎಂಚನ ಮಂತ್ ಜಪ್ಪಲ್ಲ ಸರ್. ಹೋದಾರತ ಹೋದ್ರ ಸ್ಕೂಲ್ ಎದುರುಡೆ ಸರ್. ಇಮ್ಮಡಿ ಉದಯವಾಣಿ ಪತ್ರಿಕೆ ಇಟ್ಲ ಬರ್ತಿದ್ದೇನೆ ಸರ್. ಯಾನ್ ಸೀನಿಯರ್ ಸಿಟಿಸನ್ ಕಿಮೇಡಿದ ಸ್ಯಾಟ್ ಅರ್ದು ಬಿಡ್ತಿರಕು ಅಡಿಗೇರಿ ಕಿರಣ ಕಾರ್ಪೊರೇಟರ್ ಕಿರಣಪುರ ಪಂಡ ಎಂಕುಲು ಕಿರಣಪುರ ಯಾನ ಮತ್ತೆ ಜಯಕೃಷ್ಣಪುರ ಪಂಡ ಯಾರು ಅಂದ್ರಿ AW ಯಾರು ಬೇರೆ ಬೈಲ ಕಿರಣ್ ಸರ್. ಸರಿ ಸರಿ ಸರಿ. ಕಿರಣ್ ಈ ಅವರು ನೀವೇ ಅಲ್ವಾ? ಜ್ಞಾನೇಶ್ ಅಲ್ವಾ? ಒಂದು ಅಂಶ ಏನೋ ಅವೈಜ್ಞಾನಿಕವಾಗಿ ಹಾಕಿದೆ, ಪೇಪರಲ್ಲಿ ಕೂಡ ಬಂದಿದೆ ಅಂತ. ಹೋದಾರ್ ಸ್ಕೂಲ್ ಆಯ್ತಾ? ಒಂದು ಅಟೆಂಡ್ ಮಾಡಿ ಸರ್. ಈಗ ನಮಗೆ ಫಸ್ಟ್ ಒಂದು ಕಂಪ್ಲೇಂಟ್ ಜೀಪ್ರಾ ಕ್ರಾಸಿಂಗ್ ಆಗ್ತದೆ ಸರ್. ಏನು ಕಾರಣದಿಲ್ಲ. ಎಲ್ಲಿ ಹೋಗೋದು ಎಲ್ಲಿ ಬರುವುದು ಅದು ವೈಟ್ ಉಂಟಲ್ಲ. ಎಲ್ಲಿ ಕಾವುರ? ಕಾವೂರು ಜಂಕ್ಷನ್. ಮತ್ತೆ ಇನ್ನೊಂದು ಸರ್, ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು. ನಾನು ನೋಡಿದ್ದೇನೆ, ಹೋಗಿದ್ದೇನೆ ಶಾಲೆಗೆ. ಅದು ಕಡಿಯುವಾಗ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ ಎಲ್ಲ ಇದ್ರು. ಈಗ ಎಲ್ಲ ಕೊಂಡೋಗಿ ಯಾರೆಲ್ಲ ಗೊತ್ತಿಲ್ಲ ದೊಡ್ಡ ದೊಡ್ಡ ಪೀಸ್ಗಳನ್ನು ಬಿಟ್ಟು ಹೋಗಿದ್ದಾರೆ ಶಾಲೆಯ ಒಳಗೆ. ಈಗ ಕಡಿದವರಿಗೆ ಅಷ್ಟು ಗೊತ್ತಿಲ್ಲ. ಯಾರು ಕಾಂಟ್ರಾಕ್ಟರ್ ತಕೊಂಡದ್ದು ಅವರಿಗೆ ಶಾಲೆಯ ಒಳಗೆ ಇದ್ದದ್ದು ಅಷ್ಟು ಮರದ ತುಂಡುಗಳನ್ನು ಬಿಟ್ಟು ಹೋಗಿದ್ದಾರಲ್ಲ. ತಿಂಗಳು ಒಂದಾಗ್ಲಿಕ್ಕೆ ಆಯ್ತು. ಗೊತ್ತಿಲ್ಲ. ನ್ಯಾಷನಲ್ ಹೈವೇ ಅಲ್ಪ ಗುಂಡಿ ಬರುದು. ಈ 2 ವೀಲರ್ ದಾಟಿ ಪೂರ ಫೋನ್ ಗುಂಡಿ ಪೂರ ತೋಚಿ ಸರ್. ಕೆಲವು ಜನ ಅಲ್ಪ ಪೂರ ಒಂದಿಲ್ಲ ಇದೆ. ಒಂಜಿ ಲೈಟ್ ಇದೆ, ಒಂಜಿ ವ್ಯವಸ್ಥೆ ಮಲ್ಪಲೆ ಸರ್. ಸರಿ ಸರಿ. ಪಕ್ಕ ಕೊಡಗೆ ಯೋಜನೆ ಗೊತ್ತೇನೆ ಸರ್. ಒಂದು ನಿಮಿಷ. ಇಲ್ಲಿಂದ ಬೈಕಂಪಾಡಿ, ಕುಳಾಯಿ, ಹೊಸಬೆಟ್ಟು ಆ ಒಂದು ನಮ್ಮ ಮೀಡಿಯನ್ ಅಲ್ಲಿ ಡಿವೈಡರ್ ಅಲ್ಲಿ ಲೈಟ್ ಇದೆ ಅಲ್ವಾ? ಸ್ಟ್ರೀಟ್ ಲೈಟ್ ಉರಿತಾ ಇಲ್ಲ ಅಂತ. 40% ಸರಿ. ಮತ್ತೆ ಇನ್ನೊಂದೇನು ಸರ್, ನಾವು ಕಂಪ್ಲೇಂಟ್ ಮಾಡಿದೆ. ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ರೆ ಕೆಲವು ಹೈ ಮಾಸ್ಕಿಗೆ ಅದರ 1 ತಿಂಗಳ ನಂತರ ಬರ್ತದೆ. ಅದು ಅವ್ರಿಗೆ ಕೇಳಿದರೆ ಕೇಳ್ತಾರೆ, ಅದು ನಮ್ಮಲ್ಲಿ ಸ್ಕೈ ಲಿಫ್ಟ್ ಇಲ್ಲ, 60 ವಾರ್ಡಿಗೆ 1 ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಸರ್. ಅಂದ್ರೆ ನಮಗೆ ಸುರತ್ಕಲ್ಗೆ ಸೈಡಿಗೆ ಒಂದು ಸ್ಕೈ ಲಿಫ್ಟ್ ಇದ್ರೆ ಇಷ್ಟು ಲೈಟ್ ಇದೆ, ಅಷ್ಟೊಂದು ಸಮಸ್ಯೆ ಬರೋದಿಲ್ಲ ಸರ್. ಇಲ್ಲ ಸ್ಕೈ ಲಿಫ್ಟ್ ಅಲ್ಲ. ನಿನ್ನೊಂದು ಮೀಟಿಂಗ್ ಅಲ್ಲಿ ಪಟ್ಟಣ ಸುಧಾರಣೆ ಅಭಿವೃದ್ಧಿ ಸ್ಥಾಯಿ ಸಮಿತಿ ಮೀಟಿಂಗ್ ಅಲ್ಲಿ ನಾನು ಅಧಿಕಾರಿಗಳಿಗೆ ಹೇಳಿದೆ, ನಾನು ಒಂದು ಔಟ್ಸೋರ್ಸ್ ಇದು ನಮ್ಮ ಟೆಂಡರ್ ಮಾಡಿ ಒಂದು ಬಾಡಿಗೆಗಾದರೂ ಒಂದು ಸ್ಕೈ ಲಿಫ್ಟ್ ತಗೊಳ್ಳಿಕ್ಕೆ ಹೇಳಿದ್ದೇನೆ. ಅಂದರೆ ಅದು ಈಗ ಸ್ವಲ್ಪ ಸಮಯದ ಒಳಗೆ
ಇದು ಇಡೀ ಒಂದು ಟೆಂಡರ್ ನಾವು PPP ಆಧಾರದಲ್ಲಿ ಒಬ್ಬರಿಗೆ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಉಪಮೇಯರ್ ಸುನೀತಾ, ಉಪ ಆಯುಕ್ತ ಗಿರೀಶ್ ನಂದನ್ ಹಾಗೂ ಮಂಗಳೂರು ನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.